ಪ್ರಿಯರಾದ ಶೇಣಿಯವರೇ, ನಮ್ಮ ಕನ್ನಡ ಚಿತ್ರರಂಗದ ಚರಿತ್ರ ನಟರು ಮತ್ತು ಭೀಷ್ಮದ್ರೋಣರಂಥ ಪಿತಾಮಹರು ಆದ ಅಶ್ವತ್ಥರವರ ನಮ್ಮ ನೆಚ್ಚಿನ ಅಭಿಮಾನಿ ನಟರವರು. ಅವರ ಪುತ್ರ ಶಂಕರ್ ಅಶ್ವಥ್ ಕೂಡ ಏನು ಕಡಿಮೆ ಇಲ್ಲ, ತಂದೆ ಹೆಸರು ಉಳಿಸುವಂಥ ಪ್ರತಿಭಾನ್ವಿತ ನಟರು. ಜೊತೆಗೆ ಇವತ್ತು ಭಾವನ ನಂದಿನಿ ರಾಮಣ್ಣ ಮೂಲ ದಾವಣಗೆರೆಯಲ್ಲಿ ಅವರ ಮೊದಲನೇ ಸಿನಿಮಾ ನೀ ಬಿಡಿದ ಮಲ್ಲಿಗೆಗೆ ಕೋಳೂರು ರಾಮಕೃಷ್ಣ ದಾವಣಗೆರೆಗೆ ಬಂದಾಗ ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಮನೆ. ಸೊ ಸಿನಿಮಾಕ್ಕೆ ಎಂಟ್ರಿ ಆಗೋಕ್ಕೆ ಮುಂಚಿನಿಂದಲೂ ನಮ್ಮ ದಾವಣಗೆರೆ ಕಾಲೇಜು ಮತ್ತು ಮಿಸ್ ದಾವಣಗೆರೆ ಆಗಿದ್ದರು ಅವರು ಕಾಲೇಜಿಂದ. ನನ್ನ ಮಗಳು ಅವ್ರದ್ದು 1 ಇಯರ್ ಡಿಫ್ರೆನ್ಸು ಕಾಲೇಜಲ್ಲಿ. ಸೊ ಆವಾಗಿಂದನೂ ಪರಿಚಯ ಇರ್ತಕ್ಕಂಥ ನಮ್ಮ ನಂದಿನಿ ರಾಮಣ್ಣ ಭಾವನಾ ಆಗಿ ಇವತ್ತು ಅಭಿನಯದಲ್ಲಿ ತುಂಬ ಒಳ್ಳೆಯ ಹೆಸರು ಗಳಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಒಂದು ಪೊಲೀಸ್ ಪಾತ್ರ, ಯಾವ ಸಿನಿಮಾ ಹೆಸರು ಜ್ಞಾಪಕ ಇಲ್ಲ, ಏನು ಉತ್ತರ ಕರ್ನಾಟಕದ ಭಾಷೆ, ಖಡಕ್ ಭಾಷೆ, ಹ್ಯಾಟ್ಸ್ ಆಫ್. ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ ಕಡೆಯವರಾಗ್ಬಿಟ್ಟು ನೀವು ಆ ಭಾಷೆಯಲ್ಲಿ ಆ ಪಾತ್ರದಲ್ಲಿ ಖಡಕ್ಕಾಗಿ ಮಾಡಿದ್ದೀರಿ, ಹ್ಯಾಟ್ಸ್ ಆಫ್. ತುಂಬ ನನಗಿಷ್ಟ ಆಯಿತು. ಸೊ ಹೀಗೆ ಹಳಬರು ಹೊಸಬರು ಎಲ್ಲರೂ ಇವತ್ತೊಂದು ತಂಡ ಸೇರ್ಕೊಂಡಿದ್ದೀವಿ. ಈಗ ಚಿತ್ರ ನಾನಿನ್ನ ಬಿಡಲಾರೆ ಮುಂಚೆ ಇತ್ತಲ್ಲ, ಮತ್ತೆ ಯಾಕೆ ಚೇಂಜ್ ಮಾಡ್ಬೋದಲ್ಲ ಅಂತ ಹೇಳಿದೆ ನಾನು ಇವರಿಗೆ. ಅವರು ಇಲ್ಲ ಅದು ಅದೇ ಸೂಕ್ತ ಈ ಕತೆಗೆ ಅಂತ. ಸರಿ, ಅದ್ರ ಮೇಲೆ ಇನ್ನೊಂದು ಏನಂದರೆ ಒಂದೇ ಸಿನಿಮಾ ಹೆಸರಿನಲ್ಲಿ 2-3 ಸಿನಿಮಾಗಳು ಬಂದಿದ್ದಾವೆ. ಡಾನ್ ಕೂಡ ಬಂತಲ್ಲ, ಹಾಗೆ ಬೇಕಾದಷ್ಟು ಬಂದಿದ್ದಾವೆ, ಅದಕ್ಕೇನು ತೊಂದರೆ ಏನಿಲ್ಲ. ಬಟ್ ಎನಿವೇ ಅವರು ಕತೆ ಹೇಳಿದ ಮೇಲೆ ನಾವು ಕತೆ ಮಾಡ್ತಾ ಸರಿ ಇದು ಈ ಟೈಟ್ಲ್ ಬಿಟ್ಟರೆ ಬೇರೆ ಹೊಂದಲ್ಲ ಅಂತ ನನಗೂ ಅನ್ನಿಸ್ತು. ಸಮಯ ಎಲ್ಲ ಒಟ್ಟಿಗೆ ಗಜೇಂದ್ರ, ಹೇಮಂತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾನೇ ಇದ್ದೀವಿ. ಅವರು ಮಾಡಿದ್ದಾರೆ. ನಾನು ಒಂದು 15 ಸಿನಿಮಾದ ಮಾಡಿದ್ದೀನಿ. ಆದರೆ ಹೇಮಂತ್ ಜೊತೆಗೆ ಇದೇ ಮೊದಲನೇ ಸರಿ ನನಗೆ ಅವಕಾಶ ಸಿಕ್ಕಿರೋದು. ಈ ಮನುಷ್ಯ ನೋಡೋಕೆ ಹಿಂಗಿರ್ತಾರೆ. ನಮ್ಮ ನಾಣಿ ಸಿನಿಮಾಗೆ ಶೂಟಿಂಗ್ ಹೋಗಿದ್ದೀನಿ ನಾನು, ಒಂದೇ ಒಂದು ಗೆಸ್ಟ್ ರೋಲ್ ಮಾಡಿದ್ದೆ ಅದರಲ್ಲಿ. ಅಲ್ಲಿ ನೋಡಿದ್ರೆ ಈ ಮನುಷ್ಯನೇ ಬೇರೆ, ಇಲ್ಲಿ ನೋಡಿದರೆ ಪ್ಲೇ ಬಾಯ್ ಕಂಡಂಗೆ ಕಾಣ್ತಾರೆ. ಆ ವರ್ಕಿಗೆ ನಿಂತ್ಕೊಂಡು ಬಿಟ್ಟರೆ ಡೆವಿಲ್ಲು ಅವರು. ನಾನಿನ್ನ ಬಿಡಲಾರೆ ಡೆವಿಲ್ ಅವರು, ಇವರು ವರ್ಕ್ ಡೆವಿಲ್. ಈ ಮನುಷ್ಯ ಎಷ್ಟು ಇನ್ವಾಲ್ವ್ಮೆಂಟ್ ತೊಗೊಂಡು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಆ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಬರೋತನಕ ಬಿಡಲ್ಲ ಯಾರಾದರೂ ಕೂಡ. ಅಂಥ ಒಂದು ಇನ್ವಾಲ್ವ್ಮೆಂಟು ಅವರು ಒಂದು ನಿರ್ದೇಶನಕ್ಕೆ ಇಳಿದಾಗ ನಾನು ಕಂಡಿದ್ದೀನಿ ಅವ್ರ ಹತ್ರ. ಮನುಷ್ಯ ಆಮೇಲೆ ತುಂಬ ಇವರು ಈ ವಯಸ್ಸಿಗೆ ತುಂಬ ಸಾಧನೆ ಮಾಡಿದ್ದಾರೆ. ಬಾಂಬೆಯಲ್ಲಿ ಇದ್ಕೊಂಡು ಅಲ್ಲಿ ದೊಡ್ಡ ಪ್ರಾಜೆಕ್ಟ್ನೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಕನ್ನಡ ಇಂಡಸ್ಟ್ರಿ ಇವತ್ತಿನ ಸಂಕಷ್ಟ ದಿವಸಗಳಲ್ಲಿ ಇಷ್ಟು ವರ್ಷ ಈತ ಉಳ್ಕೊಂಡು ಬಂದು ಬೆಳ್ಕೊಂಬಂದು ಇವತ್ತು ಇಷ್ಟು ಸಾಧನೆ ಮಾಡಿ ಮತ್ತೆ ಇನ್ನೂ ಕೂಡ ಇಂಡಸ್ಟ್ರಿ ಒಳಗೆ ಕನ್ನಡ ಚಿತ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಹಳಬರು ಹೊಸಬರು ಅಂತ ಪ್ರಶ್ನೆ ಇಲ್ಲ. ಪಾತ್ರಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನ ಆಯ್ದುಕೊಂಡು ಅವ್ರಿಗೆಲ್ಲ ಅವಕಾಶ ಕೊಟ್ಟು ಮಾಡ್ತಾಯಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ. ನಾನು ಕೂಡ ಜೊತೆಗೆ ಇದ್ದು ಎಲ್ಲ ತಿಳ್ಕೊಂಡಿದ್ದೀನಿ. ಈಗ ಇದು ನಾನಿನ್ನ ಬಿಡಲಾರೆಗೆ ನೀವೆಲ್ಲರೂ ಕೂಡ ನಾವು ನಿಮ್ಮನ್ನು ಈ ಚಿತ್ರವನ್ನು ಬಿಡಲಾರೆವೋ ಅಂತ ಹೇಳಿ ಮುಂದೆ ಉತ್ತೇಜನ ಕೊಡಬೇಕು. ಮತ್ತು ಮಾಧ್ಯಮದವರು ಕೂಡ ಇದಕ್ಕೆಲ್ಲ ಸಾಕಷ್ಟು ಉತ್ತೇಜನ ಕೊಡಬೇಕು. ನಾನು ಮಾಧ್ಯಮದಲ್ಲೂ ಇದ್ದೀನಿ, ನಾನು ವಕೀಲರಾಗಿದ್ದರೂ ಕೂಡ ಎಲ್ಲ ಫೀಲ್ಡ್ನಲ್ಲೂ ಇದ್ದೀನಿ. ಸೊ ನಮ್ಮ ಹೇಮಂತನ ಪ್ರಯತ್ನಕ್ಕೆ, ನಮ್ಮ ತಂಡಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಉತ್ತೇಜನ ನೀಡಿ ಬೆಂಬಲ ಕೊಡಬೇಕಾಗಿ ನನ್ನ ವಿನಂತಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.